ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈಗ ಕೊಳಚೆ ನೀರು ಕಾವೇರಿ ನದಿಗೆ ಸೇರ್ಕೊಳ್ಳೋ ಪರಿಸ್ಥಿತಿ. ಹಲವು ನದಿಗಳನ್ನು ಸಮಾಪ್ತಿ ಮಾಡಿ ಆಯಿತು, ಬಂದ್ ಮಾಡಿ ಆಯಿತು. ಅದನ್ನು ಈಗ ಕಾವೇರಿ ಒಂದು ಬಾಕಿ ಉಳಿದಿತ್ತು. ಮೈಸೂರು ನಗರದ ತ್ಯಾಜ್ಯದಿಂದ ಜೀವ ನದಿಗೆ ಈಗ ಕಂಟಕ ಎದುರಾಗಿದೆ. ಶುದ್ಧೀಕರಿಸದೇ ತ್ಯಾಜ್ಯ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ನಗುವನಹಳ್ಳಿ ಬಳಿಯ ಕೊಳಚೆ ನೀರು ಈಗ ಕಾವೇರಿ ನದಿಗೆ ಸೇರ್ಕೊಳ್ತಾ ಇದೆ. ಇದರಲ್ಲಿ ಒಳಚರಂಡಿ ನೀರು ಹಾಗೂ ಕೈಗಾರಿಕಾ ತ್ಯಾಜ್ಯವೂ ಕೂಡ ಸೇರ್ತಾ ಇದೆ. ಕಾರ್ಖಾನೆಗಳ ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ನೀರು ಕಾವೇರಿ ಮಡಿಲಿಗೆ ಸೇರ್ತಾ ಇರೋದ್ರಿಂದ ನೊರೆ ಸೃಷ್ಟಿಯಾಗ್ತಾ ಇದೆ. ಕಾವೇರಿಯನ್ನೇ ಅವಲಂಬಿಸಿದ ಜನರಿಗೆ ಅನಾರೋಗ್ಯದ ಭೀತಿ ಈಗ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ನೋಡಿ. ಕಾವೇರಿ ನದಿಗೆ ಯುಜಿಡಿ ನೀರು ಮತ್ತೆ ಕಾರ್ಖಾನೆಯಿಂದ ಬರುವಂತಹ ಕಲುಷಿತ ನೀರು ಇದೀಗ ಮಿಕ್ಸ್ ಆಯ್ತಿರುವಂಥದ್ದು. ಇದೀಗ ಇದನ್ನೇ ಜನರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿದೀಗ ಕಾವೇರಿಯ ನದಿಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕಾವೇರಿ ನದಿಗೆ ಅಂದರೆ ನದಿಗೆ ಸೇರ್ಪಡೆ ಆಗುವಂಥ ಒಂದಷ್ಟು ನೀರು ಕಲುಷಿತವಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಮೈಸೂರಿನಿಂದ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ಯುಜಿಡಿ ಲೈನ್ ಕೂಡ ಇದಕ್ಕೆ ಅಟ್ಯಾಚ್ ಆಗಿದೆ. ಜೊತೆಗೆ ಅಲ್ಲಿನ ಕಾರ್ಖಾನೆಗಳು ಬಿಡುವಂತಹ ವಿಷಮ ಮುಕ್ತ ವಿಷ ನೀರನ್ನು ಕೂಡ ಈ ಒಂದು ನದಿಗೆ ಹೋಗ್ತಾ ಇರುವಂಥದ್ದು. ಅಂದರೆ ಏನು ಯುಜಿಡಿ ನೀರು ಮತ್ತು ಕಾರ್ಖಾನೆಯಿಂದ ಬರುವಂಥ ನೀರನ್ನು ಶುದ್ಧೀಕರಣ ಮಾಡಿ ಬಳಿಕವಾಗಿ ನದಿಗೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ. ಆದರೆ ಇದ್ಯಾವ ಕೆಲಸವನ್ನು ಕೂಡ ಮೈಸೂರಿನ ನಗರ ಪಾಲಿಕೆ ಪಾಲಿಸ್ತಾ ಇಲ್ಲ. ಸಂಪೂರ್ಣವಾಗಿ ಯುಜಿಡಿ ನೀರು ಸಹಿತವಾಗಿ ಜೊತೆಗೆ ಕಾರ್ಖಾನೆಯ ನೀರು ಸಹ ಇಲ್ಲಿ ಹೋಗ್ತಾ ಇರುವಂಥದ್ದು. ಇದೇ ನೀರನ್ನು ಮಂಡ್ಯ, ಶ್ರೀರಂಗಪಟ್ಟಣ ಮತ್ತೆ ಮೈಸೂರಿನ ಜನರು ಕುಡಿಯುವಂಥ ಸ್ಥಿತಿ ಇದೀಗ ತಲುಪಿರುವಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ವಿಷಮುಕ್ತ ಒಂದು ನೀರನ್ನು ಕುಡಿದು ಕಲುಷಿತ ನೀರನ್ನು ಕುಡಿದು ಈಗಾಗಲೇ ಒಬ್ಬರು ಸಾವನ್ನಪ್ಪಿದ್ದಾರೆ, ಹಲವರು ಅಸ್ವಸ್ಥನ್ನು ಕೂಡ ಗೊಂಡಿದ್ರು. ಇದೀಗ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ನೀರನ್ನು ತಪ್ಪಿಸಬೇಕಾಗಿತ್ತು. ಆದರೆ ಇದ್ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಸರಾಗವಾಗಿ ಎಂದಿನಂತೆ ಇಲ್ಲಿ ಏನು ಯುಜಿಡಿ ನೀರು ಮತ್ತೆ ಕಾರ್ಖಾನೆಯಿಂದ ಬರುವಂಥ ನೀರು ಇಲ್ಲಿ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಭಾಗದಲ್ಲಿ ಅಂದರೆ ಕಾವೇರಿ ನೀರನ್ನು ಉಪಯೋಗಿಸುವಂತಹ ಜನರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಮತ್ತೆ ರೋಗಗಳು ಕೂಡ ಜಾಸ್ತಿ ಹರಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ನದಿಗೆ ನೀರನ್ನು ಬಿಡುವ ಮುಂಚೆ ಯುಜಿಡಿ ನೀರನ್ನಾಗ್ಬೋದು ಮತ್ತೆ ಕಾರ್ಖಾನೆ ನೀರನ್ನಾಗ್ಬೋದು ಶುದ್ಧೀಕರಣ ಮಾಡಿ ಬಳಿಕವಷ್ಟೇ ಏನು ಕಾವೇರಿ ನೀರಿಗೆ ಬಿಟ್ಟರೆ ಮಾತ್ರ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. ಇಲ್ಲ ಅಂತಂದರೆ ಜನರು ಸಂಕಷ್ಟದ ಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ರೋಗ ರುಜಿನಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ.